ದಿನ 66 ಕುರಿನೇ ಕಟ್ಸ್ಬೇಕು, ಮುಗಿನಾಗ ಸೋರ್ಬೇಕು, ಮುಂಗೈಗರ್ತಾರೆ ಸಂಬಳ. ಆವತ್ತಿಗೆ ಮಾಯವನ ಟಗರಿಗೆ ಬೇರಪ್ಪನ ಟಗರಿಗೆ ಪವಾಡಾಗಿ ಮಾಯವ ಹಂಬಿಗೆ ಹೋಗಿಬಿಟ್ಲಿ. ಹಂಬಿಗೆ ಹೋಗಿ ಬ್ರಹ್ಮನೂ ಕೆಟ್ಟನಂತ. ಹಂಬು ಮಹಾ ಕೆಟ್ಟ. ಭಗವಂತ ಎಷ್ಟು ಕೊಟ್ಟರು ಸೆರಗು ಮರಿ ಮಾಡಿ ಹೊಣಬೇಕು. ಮಾಯವ ಹಂಬಿಗೆ ಹೋಗಿ ಮಾಯವನ ಟಗರು ಸಾಯತಿಗಲ್ಲ, ಹುಡುಗನೂ ಬ್ಯಾನಿದ್ದಿಲ್ಲ. ಮಾಯವ ಕೊಟ್ಟಂತ ಬ್ಯಾನಿ, ಅರಿಶಿನ ಬ್ಯಾನಿ, ಬೆಮ್ಮೆ ರೋಗ, ಸಿಡಿ ಬ್ಯಾನಿ, ಮೈಲಿ ಬ್ಯಾನಿ ಶಾಪ ಕೊಟ್ಟು ಆಮೇಲೆ ಹಿಬ್ಬಣ್ಣೀರು ಜಳಕ ಮಾಡಿಸಿ ಹುಲಿಗಿಣ್ಣ ಊಟ ಮಾಡಿಸಿ ತಿರುಗಿ ಹರಿಕೆ ಕೊಡತ್ಗಲಿ ಬೀಳ್ದು ಉಳತ್ತಪ್ಪ. ಈ ಹಂಡ ಬಣ್ಣ ಟಗರು, ಗಂಡು ಬಾಲಿನ ಟಗರು ಕಲ್ಯಾಣ ಪಟ್ಟದಲ್ಲಿ ಪವಾಡ ಮಾಡಿ ಟಗರಿ. ಯಪ್ಪ ನಮ್ಮ ಗಂಡು ತೋಳ ಕುಂತಲ್ಲೇ ನಿದ್ದೆ ಬರಬೇಕು, ನಿಂತಲ್ಲೇ ನಿದ್ದೆ ಬರಬೇಕು, ನನಗೊಂದಿಟ್ಟು ಹುಷಾರು ಕೊಡಂತ ಪಕ್ಷದ ಹೊಂದಾಡ್ಪದವನ್ನ. ಕುರಿಗೂ ಮಬ್ಬೈತಿ, ನನಗೂ ಮಬ್ಬೈತಿ. ನಾನು ಕುಂತರು ನಿದ್ದೆ ಬರ್ತೈತಿ, ನಿಂತರು ನಿದ್ದೆ ಬರ್ತೈತಿ, ನನಗೊಂದಿಟ್ಟು ಹುಷಾರು ಕೊಡಪ್ಪ ಅಂತೇಳಿ ಪರಮೇಶ್ವರನ ಬೇಡೋತ್ತಿಗೆಲ್ಲ ಆವತ್ತಿಗೆ ಮತ್ತು ಕುರಿಯಾಗಿ ಹಿಡಿ ಬಂಡರಾಸಿಗೆ ಗಬಾದು ದಿಕ್ಕಿಬಿಟ್ಟು ಗಂಡು ತೋಳಪ್ಪ. ಬಾಯಿ ತುಂಬಲ್ಲು ಗೊಂಡೆ ಬಾಲ ನಿಗಿರಿಗಿ ಬಾಲ ಬೀಸ್ಕೊಂತ ಬಂದ. ಇಜೋ ಯಾವನು ನೆನದು ನನ್ನ ಮನುಷ್ಯನಾಗಿ ಹುಟ್ಟಿದ ಮಾಳಿಂಗರಾಯ ಅಂತ. ಆವತ್ತಿಗೆ 6 ತಿಂಗಳು ಕುರಿ ಕಾದನಪ್ಪ. ಹಿಂದೆ ಬರೋದೊಂದು ಮುಂದೆ ಬರೋದೊಂದು ಹಸಿಯದು ಬಿಸಿಯದು ಹರ್ಕೊಂತೀನಂತಲ್ಲ ಹಪ್ಪಡಿ ಮಾಡಿ ಹೊಂದಾಡ್ಬೋದು ಮನುಷ್ಯನಾಗಿ ಹುಟ್ಟಿದ ಮಾಳಿಂಗರಾಯ 6 ತಿಂಗಳು ಕುರಿ ಕಾದನ. ಈ ಅಪ್ಪ ನಮಗೆ ಗಂಡು ತೋಳ, ನಮ್ಮ ರಾಕ್ಷಸಿ ತಲೆ ಮೆದಿನಾಗ ಕೊಟ್ಟಿತ್ತು ಹಣ್ಣು ತೋಳ. ಇದು ಹಕ್ಕಿದ ಮೇಲೆ ಶಿವರನ್ನ ಆರಿಸ್ಬೇಕು, ಗಾರನ್ನ ಮಾಡ್ಬೇಕು, ಹೊತ್ಕೊಂಡು ಅನ್ನಬೇಕು.